UPA ಸರ್ಕಾರ ಇರಬೇಕಾದ್ರೆ ಪಾಕಿಸ್ತಾನದಲ್ಲಿ ದಾವೂದ್ ಇಬ್ರಾಹಿಮು ರಾಜಾರೋಷವಾಗಿ ಓಡಾಡ್ಕೊಂಡಿದ್ದ, ಭಾಷಣಗಳು ಕೊಡ್ತಾ ಇದ್ದ, ಪಾಕಿಸ್ತಾನದ ಹಿರಿಯ ರಾಜಕಾರಣಿಗಳ ಜೊತೆ ಕಾಣಿಸ್ತಾ ಇದ್ದ. 2014ರಲ್ಲಿ ಮೋದಿಯವರು ಈ ದೇಶದ ಪ್ರಧಾನಿಯಾಗಿ ಬಂದ ನಂತರ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ ಎಷ್ಟು ಶಕ್ತಿ ಸಿಕ್ತು ಅಂತ ಹೇಳಿದರೆ, ಇವತ್ತು ಕಳೆದ 10 ವರ್ಷಗಳಿಂದ ದಾವೂದ್ ಇಬ್ರಾಹಿಂ ಎಲ್ಲರೂ ಬಹಿರಂಗವಾಗಿ ಕಂಡಿದ್ದಂಥ ಒಂದು ಉದಾಹರಣೆ ಇದೆಯಾ ಸರ್? ನಿಮ್ಮ ಹಾಫೀಜ್ ಸಯೀದ್ ಇರ್ಬೋದು, ಮೌಲಾನಾ ಮಸೂರ್ ಅಸೂದ್ ಇರ್ಬೋದು, ಅಥವಾ ಯಾವುದೇ ಟೆರರಿಸ್ಟ್ಗಳಿರ್ಬೋದು, ಇವತ್ತು ಭಯದಲ್ಲೇ ಓಡಾಡ್ತಾ ಇದ್ದಾರೆ ಸರ್. ಮೊದಲು ನಮ್ಮ ದೇಶದೊಳಗಡೆ ಬಂದು ನಮ್ಮ ದೇಶದೊಳಗಡೆ ಕೊಂದು ಹೋಗ್ತಾಯಿದ್ರು. ಆದರೆ ಇವತ್ತು ಪಾಕಿಸ್ತಾನದಲ್ಲಿ ಟೆರರಿಸ್ಟ್ಗಳು ಬಹಿರಂಗವಾಗಿ AK-56 AK-47 ಇಟ್ಕೊಂಡು ಓಡಾಡ್ತಾ ಇರೋರು, ಪಕ್ಕದಲ್ಲಿ ಒಂದು ಆರ್ಮಿನ ಕಟ್ಕೊಂಡು ಓಡಾಡ್ತಾ ಇರೋರು, ಅವರಿವತ್ತು ಒಳಗಡೆ ಹೊಕ್ಕುವಂಥ ಪರಿಸ್ಥಿತಿ ಬಂದಿದೆ.